ಬನ್ನಿ ಪ್ರೇಕ್ಷಕ ಬಿಂದುಗಳೇ, ಬನ್ನಿ. ಇವತ್ತು ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್. ಯಾಕೆ ಹೇಗೆ ಅನ್ನೋದು ಈಗ ಗೊತ್ತಾಗತ್ತೆ ನಿಮಗೆ. ನಾನು ಬೆಳಗ್ಗೆ ನಿನ್ನೆ ಲೈವ್ ಆದಾಗ ಒಂದು ವಿಷಯವನ್ನು ಚರ್ಚೆ ಮಾಡಬೇಕು ಅಂತ ಅದನ್ನು ವಿಡಿಯೋ ಮಾಡಲಿಕ್ಕೆ ಹೊಂಟವನು. ಯಾವ ವಿಷಯ ಹಾಗಾದರೆ ಅದು ಅಂದರೆ, ನಾವು 4,000 ತಾಸು WH ಅನ್ನು ಮುಗಿಸ್ಬೇಕಾದ್ರೆ 1 ವರ್ಷದ ಟೈಮ್ ಇರುತ್ತೆ ಅಲ್ವಾ, ಅದನ್ನು ನಾವು ಹೇಗೆ ಕಂಡುಕೊಳ್ಳೋದು ಅನ್ನುವ ವಿಷಯವನ್ನು ನಾನು ಚರ್ಚೆ ಮಾಡ್ತಾ ಇದ್ದೆ. ನೋಡಬೇಕು ಅದನ್ನು ಹೇಗೆ ವಿಡಿಯೋ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ನಾನು ಅದಕ್ಕೆ ಹೋದಾಗ ನಾನು YT ಇದಕ್ಕೆ ಹೋದೆ. YTಗೆ ಹೋದ ಮೇಲೆ ಓಕೆ, ಒಂದು ನಿಮಿಷ, ನಾನು ಚಾನಲಿನ ಇದನ್ನು ಮಾಡ್ಕೊಳ್ತೀನಿ. ನೆಟ್ವರ್ಕ್ ಇತ್ತು ಅಂತ ಕಾಣುತ್ತೆ. YTಗೆ ಹೋದಾಗ ನಾನು ಒಂದು ಜಾಗದಲ್ಲಿ ನೋಡ್ಕೊಳ್ತಾ ಇರ್ತಿದ್ದೆ ಯಾವಾಗಲೂ. ಹೇಗೆ ನಾನು 1 ವರ್ಷವನ್ನು ಅಂದಾಜಿನಲ್ಲಿ ಲೆಕ್ಕ ಹಾಕ್ತಾ ಇದ್ದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಈಗ ನಾನಿಲ್ಲಿ YTಗೆ ಹೋಗ್ತೀನಿ. YTಗೆ ಹೋದಾಗ ಇಲ್ಲಿ ಮೇಲ್ಬದಿಗೆ ಈ ಜಾಗದಲ್ಲಿ ಇದೇನಿದು ನಾನು ಇಲ್ಲಿ ಗೋಲ್ ಹಾಕ್ತಿದ್ದೀನಲ್ಲ, ಈ ಜಾಗದಲ್ಲಿ ನಾನು ಟಚ್ ಮಾಡ್ತಿದ್ದೆ. ಟಚ್ ಮಾಡ್ಕೊಂಡಾದ ಮೇಲೆ ಮತ್ತೆ ಇಲ್ಲಿ ವೇಟಿಂಗ್ ಏನಿದು, 1 ನಿಮಿಷ ನಾನು ಬಂದ್ ಮಾಡಿದ್ದೆ, ಎಷ್ಟು ಜನರ ನೋಟಿಫಿಕೇಶನ್ ಬರ್ತಾ ಇದೆ. ಇಲ್ಲಿ ಮತ್ತೆ ನನಗೆ WH ಕಾಣ್ತಾ ಇದೆ. ಈ WHನ ಜಾಗದಲ್ಲಿ ನಾನು ಟಚ್ ಮಾಡ್ತಾ ಇದ್ದೆ ಪ್ರತಿದಿನ. ಹೀಗೆ ಮಾಡಿಕೊಂಡು ನಾನೀಗ ಮತ್ತೆ ಇದರೊಳಗೆ ಹೋಗ್ತೀನಿ. ಇಲ್ಲಿ ನೋಡಿ, 7 ದಿವಸ, 28 ದಿವಸ, 90 ದಿವಸ, 365 ದಿವಸ ನಿಮಗೆ ಕಾಣ್ತಾ ಇದೆಯಾ? 7 ದಿವಸ, 28 ದಿವಸ, 90 ದಿವಸ, 365, ಡಿಸೆಂಬರು, ನವಂಬರ್, ಇದೇ ಥರದಲ್ಲಿ ಮುಂದೆ ಹೋದರೆ ನೋಡಿ, 1 ಮಿನಿಟ್ ನೋಡಿ, ಹೀಗೆ ಮುಂದೆ ಹೋದರೆ ಇಲ್ಲಿ ಲೈಫ್ ಟೈಮ್ ಅನ್ನೋ ಒಂದವರೆಗೂ ಇದೆ. ಇದು ಲೈಫ್ ಟೈಮ್. ಇದು ನಮ್ಮ ಇಲ್ಲಿವರೆಗೂ ಯೂಟ್ಯೂಬ್ನಲ್ಲಿ ನಾವು ಯಾವಾಗ ಫಸ್ಟ್ ವಿಡಿಯೋ ಹಾಕಿದ್ದೀವಿ ಅಲ್ಲಿಂದ ಇರುವಂಥ WH. ಈ ಲೆಕ್ಕದಲ್ಲಿ ಇದನ್ನು ನೋಡ್ಕೊಳ್ಬೇಕು ಅನ್ನೋದು ನಾನು ನೋಡ್ಕೊಳ್ತಿದ್ದೆ. ನಾನು ಎಲ್ಲಿ ನೋಡ್ತಿದ್ದೆ ಹಾಗಾದರೆ? 2 ಜಾಗದಲ್ಲಿ ನೋಡ್ತಿದ್ದೆ. ಒಂದು ಲೈಫ್ ಟೈಮ್ನಲ್ಲಿ ನೋಡ್ತಿದ್ದೆ ನಾನು. ಈಗ ಟಚ್ ಮಾಡ್ತೀನಿ ನೋಡಿ, ನಾನು ಲೈಫ್ ಟೈಮ್ನಲ್ಲಿ ಟಚ್ ಮಾಡಿದ್ದೀನಿ. ನನ್ನ WH ಇಲ್ಲಿ ಕ್ಲೋರ್ ಮಾಡೋಣ. 2914 ತಾಸು ಇದೆ. ಇದು ನನ್ನ ಲೈಫ್ ಲಾಂಗ್, ನನ್ನ ಯೂಟ್ಯೂಬ್ ಚಾನಲ್ ಮಾಡಿದಾಗಿಂದ ನನ್ನ WH ಇದು ಆಯಿತಾ. ಇದು ಕಟ್ಟಾಗಿದೆ ಈಗ. ಯಾಕಂತ ಅಂದರೆ ಇದು 2023ಕ್ಕಿಂತ ಮೊದಲಿನಿಂದ ಇದು ಸ್ವಲ್ಪ ಕಟ್ಟಾಗಿದೆ. ಇದು ನಂದು ಈಗಿಲ್ಲ ಅಷ್ಟು. ಈಗ ನಂದು ಎಷ್ಟಿದೆ ಹಾಗಾದರೆ? ಇಲ್ಲಿ ನೋಡಿ, 365 ದಿವಸದಲ್ಲಿ ನಾನು ಹೋಗ್ತಾ ಇದ್ದೀನಿ. ಈಗ 365 ದಿವಸನ ಟಚ್ ಮಾಡಿದಾಗ ಕೆಳಗೆ ಸ್ಕ್ರೋಲ್ ಮಾಡ್ತೀನಿ. ಇದು ನನ್ನ ಒರಿಜಿನಲ್ ಆಗಿರುವಂಥ ಈಗಿನ WH. ಇದನ್ನು ನಾನು ಇಲ್ಲಿ ನೋಡ್ತಿದ್ದೆ. ಆದರೆ ಇನ್ನೊಂದು ಜಾಗದಲ್ಲೂ ಕೂಡ ನೋಡಲಿಕ್ಕೆ ಬರುತ್ತೆ. ಅದು ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಅದು ಅಲ್ಲಿ 5 ದಿವಸದ ಹಿಂದಿಂದು ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಕೆಳಗೆ ನೋಡಿ, ಅರ್ನ್ ಅಂತಿದೆ ಈ ಜಾಗದಲ್ಲಿ. ಈ ಅರ್ನ್ ಇರುವಂಥ ಜಾಗದಲ್ಲಿ ಕೂಡ ನೀವು ಟಚ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಅಪ್ಡೇಟ್ ಗೊತ್ತಾಗುತ್ತೆ. ಅದು ಏನು ಹಾಗಾದರೆ? ಇಲ್ಲಿ ನೋಡಿ, ಕೆಳಗೆ 4,000ದಲ್ಲಿ ನಂದು ಈಗಾಗಲೇ 2,800 ತೋರಿಸ್ತಾ ಇದೆ. ಆಯ್ತಾ? ಅಲ್ಲಿ ನಂದು ಜಾಸ್ತಿ ತೋರಿಸ್ತಾ ಇದೆ. ಅದು ದಿನಕ್ಕೆ ದಿನ ಅಪ್ಡೇಟ್ ಆಗುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ 5 ದಿವಸದ ಹಿಂದಿಂದು ಅಪ್ಡೇಟ್ ಆಗುತ್ತೆ. ಮೇಲ್ಬದಿಗೆ ಡೇಟ್ ಇದೆ, ನೋಡ್ಕೊಳ್ಳಿ ನೀವು ಬೇಕಾದರೆ. ಈ ಡೇಟು 11ನೇ ತಾರೀಕಿನವರೆಗೂ ಮಾತ್ರ ನನ್ನ ಈ ಲೆಕ್ಕ ತೋರಿಸ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ಜಾಗದಲ್ಲಿ ಇವತ್ತಿನವರೆಗೂ ಅಪ್ಡೇಟ್ ಆಗಿರೋದಿದೆ. ಅದು ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ. $365 ದಿವಸ ಈ ಟಚ್ನಲ್ಲಿ ಹೋದಾಗ ಇಲ್ಲಿ ನೋಡಿ 634. ಅಲ್ಲಿ 2,210 ಇದೆ. ಅಂದರೆ 300-400 ತಾಸಿನ ಎಕ್ಸ್ಟ್ರಾ ಆ್ಯಡ್ ಇಲ್ಲಿದೆ. ಇದು ಇವತ್ತಿನವರೆಗೂ ಅಂತ ಇಟ್ಕೊಳ್ಬೋದು. ನಾವು ಇದನ್ನು ಇವತ್ತು ಅಥವಾ ನಿನ್ನೆವರೆಗೂ ಅಂತ ಇಟ್ಕೊಳ್ಬೋದು ಒಂದು ಲೆಕ್ಕದಲ್ಲಿ. ಆದರೆ ನಾನು ಇದನ್ನು ನೋಡಿಕೊಂಡು ಇಲ್ಲಿ ಮೇಲ್ಬದಿಗೆ ಒಂದು ಗುರುತು ಹೋಗ್ತಾ ಇದೆ ಗೊತ್ತಾ? ಇಲ್ಲಿ ನೋಡಿ, ಈ ಅಪ್ ಆದಾಗಿಂದ ನನಗೆ ಒಂದು ಲೆವೆಲಲ್ಲಿ ಈ ವಿಡಿಯೋ ಸಿಗ್ತಾ ಇದೆ ಅನ್ನುವಂಥ ಕಲ್ಪನೆಯಲ್ಲಿ ನಾನು ಉಳ್ಕೊಂಡು ಸುಮ್ಮನಾಗಿಬಿಟ್ಟಿದ್ದೆ. ಆದರೆ ಈಗ ಅದೇ ನನಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನು ಅಂತೇಳಂದರೆ ಅದು ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಕೆಳಬದಿಗೆ ಇನ್ನೊಂದು ಜಾಗದಲ್ಲಿ ನನ್ನ ವಿಡಿಯೋಗಳು ಜೀರೋದಲ್ಲೇ ಇದೆ. ಇಲ್ಲಿ ನನ್ನ ವಿಡಿಯೋನೇ ನಾನು ಹಾಕಿಲ್ಲ, ವಿಡಿಯೋ ಹಾಕೂ ಇಲ್ಲ, ವಿಡಿಯೋ ಅಪ್ಡೇಟು ಆಗಿಲ್ಲ, ನಾನು ಕೂಡ ಅಪ್ಡೇಟ್ ಹಾಕಿಲ್ಲ. ಅದು ಜೀರೋನೇ ಇದ್ಬಿಟ್ಟಿದೆ. ಅದು ಸ್ವಲ್ಪ ಓಡಿಲ್ಲ, ಏನೂ ಇಲ್ಲ. ಏನೋ ಒಂದು ಹೆಸರಿಗೆ ಏನೋ ಒಂದು ಶಾರ್ಟ್ ವಿಡಿಯೋ ಓಡಿರ್ಬೋದು ಬಿಟ್ಟರೆ ಬಾಕಿ ಏನು ನಾನು ಇಲ್ಲಿ ಹಾಕಿಲ್ಲ. ಹಾಗಾಗಿ ಇಲ್ಲಿ ನನಗೆ ಒಂದು ಸಮಸ್ಯೆ ಎದುರಾಗಿದೆ. ಈಗ ನನಗೆ ಇದೇ ತಿಂಗಳು, ಅಂದರೆ ಈಗ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ, ಇದೇ ತಿಂಗಳು 22ರವರೆಗೆ 300 ತಾಸು, ಅಂದರೆ ಏನಿದೆ ನಂದು ಇದು 3,000 ಹಾಫ್ ಮೋನೋ ಮಾಡ್ಕೊಳ್ಬೇಕು ಅಂದರೂ ಕೂಡ ನನ್ನ ವರ್ಷ ಎಂಡ್ ಆಗ್ತಿದೆ. 22ರ ಒಳಗೆ ನನಗೆ 360 ತಾಸಿನ WH ಪೂರ್ತಿ ಮಾಡಿಕೊಂಡು ನಾನು ಹಾಫ್ ಮೋನೋಗೆ ಹಾಕ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ
ಇದು ಮತ್ತು 2634 ಏನಿದೆ ಅಲ್ಲ ಇದು ಇಲ್ಲಿ ಇದರಲ್ಲೂ ನನಗೆ ಲೆಸ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಕಟಪಟೆ ಪಡ್ತಾ ಇದ್ದೇನೆ ಮುಗಿಸ್ಕೊಳ್ಳಿಕ್ಕೆ ಅದನ್ನ ಹೇಗಾದರೂ ಮಾಡಿ. ಅದು ನನಗೆ ಎಲ್ಲಿ ಗೊತ್ತಾಯಿತು ಹಾಗಾದರೆ ಅನ್ನೋದು ಅಲ್ವಾ ನಿಮ್ಮ ವಿಷಯ. ನಾನು ಈ ಡ್ಯಾಶ್ ಬೋರ್ಡ್ನಲ್ಲಿದ್ದೆ, ಇದು ಡ್ಯಾಶ್ ಬೋರ್ಡ್, ಇಲ್ಲಿಗೆ ಬಂದೆ. ಇಲ್ಲಿ ಬಂದಾಗ ಈ ಥರ ಟಚ್ ಮಾಡಿದ್ನಲ್ವಾ, ಸೆಕೆಂಡ್ ಆಪ್ಷನ್ ಇದೆ ನೋಡಿ ಕಂಟೆಂಟ್ ಅಂತ. ಈ ಕಂಟೆಂಟಿಗೆ ಟಚ್ ಮಾಡ್ತೀನಿ ನಾನು ಮೊದಲು. ಈಗ ನಾನು ಕಂಟೆಂಟ್ಸಿಗೆ ಬಂದೆ. ಕಂಟೆಂಟ್ಸಿಗೆ ಬಂದ ಮೇಲೆ ವಿಡಿಯೋದಲ್ಲಿ ನನಗೆ ಆಲ್ ಬೇಕಾಗಿತ್ತು. ಆಲ್ ಎಲ್ಲಿದೆ? ಈ ಜಾಗದಲ್ಲಿದೆ ಅಲ್ವಾ. ಇದು ಅಪ್ಡೇಟ್ ಆದಮೇಲೆ ಈ ಥರದ ವಿಶೇಷತೆ ಈಗ ನಿಮಗೆ ಸಿಗ್ತಾ ಇದೆ, ಮೊದಲು ಇರಲಿಲ್ಲ. ಹೀಗೆ ಈ ಥರ ನಾನು ಇದನ್ನು ಟಚ್ ಮಾಡ್ತೀನಿ. ಆವಾಗ ಹೀಗೆ ನಾನೀಗ ಟಚ್ ಮಾಡಿದೆ ಅಲ್ವಾ. ಇಲ್ಲಿ ನೋಡಿ ಪೂರ್ತಿಯಾದಂಥ ವಿಡಿಯೋಗಳಿದ್ದಾವೆ. ಇದು ನನ್ನ ನಿನ್ನೆದು 1 ಡೇ ಅಂತ ಬಂದಿದೆ. ಇಲ್ಲಿ ನೀವು ನೋಡಿ 1 ಡೇ ಅಂತಿದೆ, ಇದು 5 ಡೇ ಅಂತಿದೆ. ಇಲ್ಲಿ ಇದು 5 ದಿವಸದ್ದು ಆಯ್ತಾನಾ. ಅದೇ ರೀತಿ ಇಲ್ಲಿ ಕೆಳಗೆ ಹೋಗ್ತಿದ್ದಾಗೇನೆ 1 ವೀಕು, 3 ವೀಕ್, 3 ವೀಕ್, 3 ವೀಕಿನ ಹಿಂದೆ ಅಂತ ಎಲ್ಲ ಡೇಟ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ 1 ತಿಂಗಳ ಹಿಂದೆ ಅಂತ ತೋರಿಸ್ತಾ ಇದೆ. ಸರಿಯಾಗಿ ನೋಡಿ ನೀವು, 1 ತಿಂಗಳ ಹಿಂದೆ ಈ ಹಾಕಿರೋದು ನಾನು. ಓಕೆನಾ, ಒಂದು ನಿಮಿಷ ತಪ್ಪಿ ಹೋಯ್ತು ಅದು ಮತ್ತೆ. ಹಾಂ, ಇದೇ ಲೆಕ್ಕ 1 ತಿಂಗಳು ಅಂತಿದೆ. ಹಾಗೆಯೇ 2 ತಿಂಗಳು, 12 ತಿಂಗಳು, ಇದೇ ಥರ ನಂದು ಇಲ್ಲಿ ತಿಂಗಳ ಲೆಕ್ಕದಲ್ಲಿ ನಾನು ಹೋದಾಗ ನಾನು 2 ತಿಂಗಳು, 3 ತಿಂಗಳು, 4 ತಿಂಗಳು ಈ ಥರ ಚೆಕ್ ಮಾಡ್ತಾ ಹೊಂಟಿದ್ದಾಗ ಕೆಳಬದಿಗೆ ನನಗೆ ಒಂದು ಶಾಕ್ ಸಮಾಚಾರ ಗೊತ್ತಾಯಿತು. ಏನು ಅನ್ನೋದು ಇಲ್ಲಿ ನೋಡಿ, 4 ತಿಂಗಳಾಯ್ತಾ, 5, ಇದು ಬರ್ತಾ 5 ತಿಂಗಳು, ಇದು 5 ತಿಂಗಳ ಹಿಂದೆ, 5 ತಿಂಗಳ ಹಿಂದೆ, ಇಲ್ಲಿ ಒಂದು ಹತ್ರ ನೋಡಿ. ಹಾಂ, ಈಗ ಬಂತು. ಇದು ಇಲ್ಲಿ ನನಗೆ ಸಮಸ್ಯೆ ಆಗಿರೋದು. ಎಲ್ಲಿ? ಈ ವಿಡಿಯೋ ನಂದು ಹಾಕಿರೋದು ಕ್ರಿಕೆಟ್ನಲ್ಲಿ ಭಾರತದ ಗೆಲುವು, ವರ್ಲ್ಡ್ ಕಪ್ ಗೆದ್ದಿದ್ರಲ್ಲ ಆ ಟೈಮ್ನಲ್ಲಿ ನಾನು 5 ತಿಂಗಳ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಅದರ ಮಧ್ಯ ಮಂಜುಗುಣಿ ಶ್ರೀ ವೆಂಕಟರಮಣ ದರ್ಶನ ಅನ್ನುವಂತಹ ವಿಡಿಯೋನ ನಾನು ಇಲ್ಲಿ 10 ತಿಂಗಳ ಹಿಂದೆ ಹಾಕ್ತೀನಿ. ಅಲ್ಲಿಗೆ ಮಿನಿಮಮ್ ಆಗಿ 5 ತಿಂಗಳ ಗ್ಯಾಪು ಹತ್ತಿರದಲ್ಲಿ, ಮಧ್ಯದಲ್ಲಿ 10 ಸೀದಾ 5. ಇಲ್ಲಿ ನನಗೆ 5 ತಿಂಗಳವರೆಗೆ ನಾನು ಯಾವುದೇ ವಿಡಿಯೋ ಹಾಕಿಲ್ಲ, ಯಾವ ಏನಂತೀನಿ ಏನೂ ಮಾಡಿಲ್ಲ. ಇಲ್ಲಿ ಮಾಡಿರೋದೇನು, ನಾನು ಪ್ರತಿಯೊಬ್ಬರಿಗೂ ಲೈವಿಗೆ ಹೋದವರಿಗೆ ಸಪೋರ್ಟ್ ಮಾಡ್ತಾ ಕುತ್ಕೊಂಡ್ಬಿಟ್ಟೆ ನಾನು 4 ತಿಂಗಳು. ಪ್ರತಿಯೊಬ್ಬರಿಗೂ ಸಪೋರ್ಟ್ ಕೊಡೋದು, ಹೋಗೋದು ಬೆಳಗ್ಗಿಂದ ಸಂಜೆವರೆಗೂ ಸಪೋರ್ಟ್ ಕೊಡೋದು, ಫುಲ್ ಸಪೋರ್ಟ್, ಜನರಿಗೆ ಸಪೋರ್ಟ್ ಕೊಡೋದು. ನಮ್ಮ ಲೈವಿಗೆ ನಾನು ಟೈಮ್ ಹೇಳಿದಾಗ ಬನ್ನಿ, ಈ ಟೈಮಿಗೆ ನನ್ನ ಲೈವ್ ಶುರು ಮಾಡ್ಕೊಳ್ತೀನಿ, ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ತೀನಿ, ಹೇಳ್ತೀನಿ, ನೀವು ನನಗೆ ಬಂದು ಸಪೋರ್ಟ್ ಮಾಡಬೇಕು ಅನ್ನೋದು, ಎಲ್ಲರಿಗೂ ಹೋಗಿ ಸಪೋರ್ಟ್ ಕೊಡೋದು. ಈ ಮಧ್ಯದ ಕಾಲದಲ್ಲಿ ನಾನು ವಿಡಿಯೋ ಮಾಡಿದ್ದು ಇಲ್ಲ, ವಿಡಿಯೋ ಹಾಕಲು ಇಲ್ಲ, ಏನೂ ಮಾಡಿದ್ದಿಲ್ಲ, ಫುಲ್ ಸಪೋರ್ಟಿಗೆ ಹೋಗಿದ್ದು. ನಾನು ನಿಮಗೆ ಪದೇ ಪದೇ ಹೇಳ್ತೀನಲ್ವ, ನಾನು 4 ತಿಂಗಳವರೆಗೂ ಫುಲ್ ಸಪೋರ್ಟ್ ಮಾಡಿದ್ದೀನಿ ಅಂತ. ಆ ಸಪೋರ್ಟಿನ ಹಣೆ ಬರವೇ ಇವತ್ತು ನನಗೆ ಒಂದು ಸ್ವಲ್ಪ ಕುತ್ತಿಗೆಗೆ ತಗೊಬಂದು ಬಿಟ್ಟಿದೆ. ಅದು ಏನು, ಈ ಮಧ್ಯದಲ್ಲಿ, ಈ ವಿಡಿಯೋ ಮಧ್ಯದಲ್ಲಿ, ಈ ವಿಡಿಯೋ ಮಧ್ಯದಲ್ಲಿ 4 ತಿಂಗಳ ಗ್ಯಾಪಲ್ಲಿ ನಾನು ಪೂರ್ತಿಯಾಗಿ ಸಪೋರ್ಟಿಗೆ ಹೋಗಿರೋದು. ಸಪೋರ್ಟ್ ಓಕೆನಾ. ಹಾಗಾಗಿ ನನಗೆ ಏನಾಯಿತು ಅಂದರೆ, ನಾನು ಆವಾಗ ಏನು ಟಚ್ ಮಾಡಿದೆ, ಇಲ್ಲಿ ಇದನ್ನು ಟಚ್ ಮಾಡಿದೆ. ಈ ಥರ ಇಲ್ಲಿ ಟಚ್ ಮಾಡಿದಾಗ ನನಗೆ 5 ಫೆಬ್ರವರಿ 2024 ತೋರಿಸ್ತು. ಈ ವಿಡಿಯೋ ಅಂದರೆ ಈ ಮಂಜುಗುಣಿಯ ಶ್ರೀ ವೆಂಕಟರಮಣ ದರ್ಶನದ ವಿಡಿಯೋ ನಾನು ಸೇರಿಸಿದಾಗ ನಂದು 5ನೇ ತಿಂಗಳು ಫೆಬ್ರವರಿ 2024ಕ್ಕೆ ಸೇರಿಸಿದ್ದೀನಿ. ಓಕೆನಾ. ಇನ್ನು ಅದಕ್ಕಿಂತ ಹೊರಗೆ ಬಂದು ಇಲ್ಲಿ ನೋಡಿ, ಈ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದಿದೆಯಲ್ಲ, ಇದು 1 ವರ್ಷದ ಹಿಂದಿನ ವಿಡಿಯೋ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ 1 ವರ್ಷದ ಹಿಂದೆ ಅಂತಿದೆ. ಇದು 11ನೇ ತಿಂಗಳು. ಅಂದರೆ ಮಿನಿಮಮ್ ಆಗಿ ಈ ತಿಂಗಳಿಂದ ಮೇಲಿಂದ ನನಗೆ ಲೆಕ್ಕ ಸಿಗಬೇಕು. 1 ವರ್ಷ ಆಗುತ್ತೆ. ಇದರ ಮಧ್ಯ ನಾನು ಹಾಕಿಲ್ಲ. 1 ವರ್ಷದ ಮೇಲೆ 12ನೇ ತಿಂಗಳಲ್ಲಿ ವಿಡಿಯೋ ಹಾಕಿಲ್ಲ. ಅದಕ್ಕಾಗಿ 11ನೇ ತಿಂಗಳ ನಂತರದ ವಿಡಿಯೋಗಳನ್ನ ಲೆಕ್ಕಾಚಾರ ತಗೊಳ್ಳೋಣ ನಾವೀಗ. ಇಲ್ಲಿ ನಾನು ಇದನ್ನು ಟಚ್ ಮಾಡ್ತೀನಿ. ಇಲ್ಲಿ ನೋಡಿ, 23 ಡಿಸೆಂಬರ್ 2023 ಇದೆ. 23 ಡಿಸೆಂಬರ್ 2023 ಹಿಡಿದ್ರೆ 23 ಡಿಸೆಂಬರ್ 2024ಕ್ಕೆ 1 ವರ್ಷ ಆಗುತ್ತೆ. 23 ಡಿಸೆಂಬರ್ 2023ರಿಂದ ಡಿಸೆಂಬರ್ 2024ಕ್ಕೆ 1 ವರ್ಷ ಆಯಿತು. ಅಲ್ಲಿಗೆ ಇವತ್ತು ಡಿಸೆಂಬರ್ ಎಷ್ಟು, ಇಲ್ಲಿ ನೋಡಿ ಮೇಲೆ, ವೇಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ಮೇಲಿದೆ ನೋಡಿ 16, ನನ್ನ ಟೈಮಿನ ಕೆಳಗಿದೆ 16ನೇ ತಾರೀಕು ಇವತ್ತು. ಓಕೆನಾ. 16 ಅಂದರೆ 17, 18, 19, 20, 21, 22, 23, 5. ಇನ್ನು ನನಗೆ 7 ದಿವಸ ಬಾಕಿ ಇದೆ. ಈಗ ನನಗೆ ಇದು ಮೊನ್ನೆ ವಿಷಯ ಗೊತ್ತಾಗಿರೋದು. 23 ಡಿಸೆಂಬರ್ ಇದೆ ಅಲ್ಲ ಇದೀಗ.
ಇದನ್ನು ನಾನು ಹೊರಗೆ ಬಂದರೆ ಪೂರ್ತಿಯಾಗಿ ಇವತ್ತಿನವರೆಗೂ ನನಗೆ ಹಾಕಿದ್ರೆ ಇದ್ರದ್ದು ಯಾವಾಗಿದೆ ನೋಡಿ, 14 ಡಿಸೆಂಬರ್. ನಾನು ಈ ವಿಡಿಯೋ ಅಪ್ಲೋಡ್ ಆದಾಗ 14 ಡಿಸೆಂಬರಿಗೆ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ವಿಡಿಯೋ ಮಾಡ್ತಾ ಇರೋ ವಿಡಿಯೋ ಮತ್ತೊಂದು ವಿಡಿಯೋ ಸೇರಿ ಇವತ್ತು ಇದು ಮಾಡ್ತೀನಿ, ಅದು ಇವತ್ತಿನ ಡೇಟಿಗೆ ಅಪ್ಡೇಟ್ ಆಗುತ್ತೆ. ಅಂದರೆ ಉಳಿದಿರುವಂತಹ 7 ದಿವಸದಲ್ಲಿ ನಾನು ಈಗ ಎಷ್ಟು ಅರ್ನ್ ಮಾಡಬೇಕು ಅಂತ ನಾನು ನಿಮಗೆ ಲೆಕ್ಕಾಚಾರವನ್ನು ತೋರಿಸ್ತೀನಿ. ಒಂದು ಬಾರಿ ಹೋಗ್ತೀನಿ, ಮತ್ತು ಇಲ್ಲಿ WH ಮೇಲೆ ಹೋಗ್ತಾ ಇದ್ದೀನಿ. WH ಮತ್ತೆ ಟಚ್ ಮಾಡ್ತೀನಿ. ಇಲ್ಲಿ ನಾನು 365 ದಿವಸವನ್ನು ತಗೊಳ್ತಾ ಇದ್ದೀನಿ. ಕೆಳಗೆ ಮಾಡ್ತೀನಿ. 2634 ಇದೆಯಲ್ವಾ. ಈಗ ಇದನ್ನು ಡೈರೆಕ್ಟ್ ನಾನು ಕಟ್ ಮಾಡಿ ತೋರಿಸ್ತೀನಿ. ನನಗೆ ಈಗ ಒಂದು 4 ದಿವಸದಲ್ಲಿ 4000 ಮಾಡ್ಕೊಂಡು ಮುಗಿಸ್ಲಿಕ್ಕಾಗಲ್ಲ. ಅಲ್ಲಿಗೆ 2634 ತಾಸಾಗಿದೆ. 2364 ತಾಸಾಗಿದೆ. ನನಗೆ ಹಾಫ್ ಮೋನೋ ಮಾಡ್ಕೊಳ್ಬೇಕು ಅಂದರೂ ಕೂಡ ಸೀದಾ 3000 ಬೇಕು. 3000ದಲ್ಲಿ ತೆಗೆದ್ರೆ ಇಲ್ಲಿ 6000 ಆಗಬೇಕು. ವೇಟ್ ಮಾಡಿ, 6034 ಅದು ನೋಡಿ, ಇನ್ನೊಂದು ಬಾರಿ ತೋರಿಸ್ತೀನಿ. 2634 2634 ಇದು ಇವತ್ತಿನ WH ನಂದಿರೋದು. ಇದರಲ್ಲಿ ನಾನೀಗ 3000ವನ್ನು ಮೈನಸ್ ಮಾಡ್ತೀನಿ. 366 ತಾಸು ನನಗೆ WHನ ಅಗತ್ಯ ಇದೆ. 3366 ಬಾಗಿಲೆ ಇವತ್ತು 15 ಬಿಡಿ, 16, 17, 18, 19, 20, 21, 22 ಅಲ್ಲಿಗೆ 6 ದಿವಸ ಹಿಡ್ಕೊಂಡ್ರು ಕೂಡ ದಿವಸಕ್ಕೆ 61 ತಾಸಿನ WHನ ಅಗತ್ಯ ನನಗೆ ಈಗ ಇದೆ. ಈ ವಿಡಿಯೋ ಮಾಡಬೇಕಾದ್ರೆ ಆಗತ್ತಾ? ಎಲ್ಲರೂ ಹೇಳ್ತಿದ್ದಾರೆ ನಾವು ಪ್ರಯತ್ನ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ, ಬನ್ನಿ ಅಂತ. ದೇವರಿಗೆ ಗೊತ್ತು. ನನಗೆ ಎಲ್ಲರಿಗೂ ನಾನು ಬುದ್ಧಿಯನ್ನು ಹೇಳುವಂಥವ, ಪ್ರತಿಯೊಂದು ಯೂಟ್ಯೂಬಿನ ಬಗ್ಗೆ ತಿಳ್ಕೊಂಡವನು. ಸ್ವಲ್ಪ ಯಾಮಾರಿದ್ದಕ್ಕೆ ಇವತ್ತು ನಾನು ಮತ್ತೊಬ್ಬರ ಜೊತೆ ಹೋಗಿ ನನಗೆ ಹೆಲ್ಪ್ ಮಾಡಿ ನನಗೆ ಪ್ಲೇಲಿಸ್ಟನ್ನು ಆನ್ ಮಾಡಿಬಿಡಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದೇನೆ. ನೀವು ಯಾರೂ ಕೂಡ ಈ ಥರದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಬೇಡಿ. ಬಹಳಷ್ಟು ಕಷ್ಟಪಟ್ಟಿರ್ತೀರಿ. ನಾನು ಕೂಡ ಇನ್ನು 4 ತಿಂಗಳು ಬಾಕಿ ಇದೆ. ಹೇಗೋ ನಾನು ಯಾರ ಕೈಯಲ್ಲೂ ಏನು ಕೇಳ್ದೇನೆ ನನ್ನ ಚಾನಲನ್ನು ನಾನು ಸ್ವಂತ ಬಲದಲ್ಲಿ ಮೋನೋ ಮಾಡ್ಕೋಬಲ್ಲೆ ಅನ್ನುವಂಥ ವ್ಯವಸ್ಥೆಯನ್ನು ಅಂದಾಜಿನಲ್ಲಿ ಇಟ್ಕೊಂಡವನು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ನನಗೆ ಎಲ್ಲರ ಜೊತೆ ಹೋಗಿ ಹೇಳಿಕೊಳ್ಳುವಂಥ ಪ್ರಸಂಗ. ಹಾಗಂತ ಕೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರೇಕ್ಷಕ ಬಿಂದುಗಳೇ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಾನು ಎಲ್ಲರ ಜೊತೆ ಬೆಳಗ್ಗೆ ಎದ್ದವನೇ ನನಗೆ ಈ ಥರ ಪರಿಸ್ಥಿತಿ ಆಗಿದೆ, ನೀವು ನನಗೆ ಪ್ಲೇಲಿಸ್ಟನ್ನು ಆನ್ ಮಾಡಿ ಅಂತ ಹೇಳಿದಾಗ ಒಂದಿಷ್ಟು ನನ್ನ ಎಲ್ಲ ಪ್ರೇಕ್ಷಕ ಬಿಂದುಗಳಲ್ಲಿ ಸ್ವಲ್ಪ ಹೆಚ್ಚಿನ ಜನ ಪ್ಲೇಲಿಸ್ಟನ್ನು ಆನ್ ಮಾಡಿಟ್ಟಿದ್ದಾರೆ. ಹಾಗೆಯೇ ನನ್ನ ಲೈವ್ಗೂ ಹೆಚ್ಚಾಗಿ ಬಂದು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಖುಷಿ ವಿಷಯ. ಆದರೆ ನಮ್ಮ ತೋಳ್ಬಲದಲ್ಲಿ ನಾವು ಏನಾದರೂ ಒಂದು ಮಾಡ್ತೀವಿ ಅಂತ ಆಸೆ ಇಟ್ಟಾಗ ಅದಾದಾಗ ಮತ್ತು ಹೆಚ್ಚಾಗಿ ಖುಷಿ ಆಗ್ತಿತ್ತು. ಅದು ನನ್ನ ಕೊನೆಯಲ್ಲಿ ಈಗ ಪ್ರಯತ್ನಕ್ಕೆ ಸ್ವಲ್ಪ ಅಡ್ಡದಾರಿ ಹಿಡಿದ ಹಾಗೆ ಆಗಿದೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ದಾರಿ. ನೀವು ಕಂಟೆಂಟಿಗೆ ಹೋಗಬೇಕು. ಕಂಟೆಂಟಿಗೆ ಹೋಗಿ ಇಲ್ಲಿ ಪ್ರತಿಯೊಂದು ಲೆಕ್ಕಾಚಾರ ಸಿಗುತ್ತೆ. ವಿವಿಗೆ ಹೋದಾಗ ನೋಡಿ, ಇಲ್ಲಿ 5 ದಿವಸ ಹಿಂದೆ ಹಾಕಿರೋದಕ್ಕೂ ವೀಕ್ ಇದೆ. ಬರ್ತಾ ಬರ್ತಾ ನೀವು ಕೊನೆಯಲ್ಲಿ ನೋಡಬೇಕಾದ್ರೆ ನನಗೆ 2 ತಿಂಗಳು 3 ತಿಂಗಳು ಆಗ್ತಿದ್ದಂಗೆ ಕೊನೆಯಲ್ಲಿ 5 ತಿಂಗಳಾಯ್ತಲ್ಲ, ಇದು ಲಾಸ್ಟಿಗೆ ನಾನು ತೋರಿಸ್ತೀನಿ. 1 ವರ್ಷದ ಹಿಂದೆ ಅಂದರೆ ಇವೆಲ್ಲ ನನಗೆ ಲೆಸ್ ಆಗಿದೆ. ಆದರೆ ನಾನು ಈಗ ಸುಮ್ಮನೆ ಕೂತ್ಕೊಂಡ್ರೆ ಇದೆಲ್ಲ ಲೆಸ್ ಆಗಿದೆ. ನಂದು 1 ವರ್ಷದ ಹಿಂದಿಂದೆಲ್ಲ ಲೆಸ್ ಆಗಿದೆ ಈಗ ನನಗೆ ಸಿಕ್ಕಿರೋದು. ಈಗ ನನಗೆ 1K ಓಡಿದಂತಹ ನಾನು ಪುನೀತ ಹಾಡು ಹೇಳಿದೆ, ಅದೆಲ್ಲವೂ ಲೆಸ್ ಆಗಿದೆ. ಓಕೆನಾ? ನನಗೆ ಈಗ ಸಿಗ್ತಾ ಇರೋದು ಯಾವುದು? ಹಾಗಾದರೆ ನನಗೆ ಈಗ WH ಸಿಗ್ತಾ ಇರೋದು ಇಲ್ಲಿಂದ. ವೇಟ್ ಮಾಡಿ. ಈ ನಮ್ಮ ಸೌತಡ್ಕ ಮಹಾಗಣಪತಿದು ಏನು ಫೋಟೋ ಇದೆ, ಈ ವಿಡಿಯೋದ ನಂತರದ ವಿಡಿಯೋದಲ್ಲಿ ಮಾತ್ರ ನನಗೆ ಈ ವರ್ಷದ ಲೆಕ್ಕಾಚಾರ ಹಿಡಿಯೋದವರು. ಇದ್ರ ಹಿಂದಿಂದ ಯಾವುದೂ ಇಲ್ಲ. ಇದರ ಮೇಲೆ ಸಿದ್ದರಾಮಯ್ಯ ಹಿಜಾಬ್ ಲೇಖದಲ್ಲಿ ಏನು ಮಾಡಿದ್ರು ಅನ್ನುವಂಥದ್ದು ಏನು ವಿಡಿಯೋ ಇದೆ, ಇದ್ರ ಮೇಲೆ ಎಲ್ಲ ಪೂರ ಅಂದರೆ ಅಲ್ಲಿ ನನಗೆ ಸಿಗತ್ತೆ. ಇಲ್ಲಿಂದ ಹಿಡಿದು ಪೂರ ಇದಕ್ಕೆ ನೋಡಿ, ಇವೆಲ್ಲ ವಿಡಿಯೋಗಳಿಗೂ ನನಗೆ ಇದೆ. ಆದರೆ ನಾನು ಎಲ್ಲಿಯವರೆಗೆ ಈ ತಿಂಗಳ 22ರ ಒಳಗೆ ಮಾಡಿದ್ರೆ ಮಾತ್ರ, ಇಲ್ಲ ಅಂದರೆ ನಂದು ಹಿಂದಿಂದು ಸ್ವಲ್ಪ ಲೆಸ್ ಆಗುತ್ತೆ ಅನ್ನುವ ನನಗೆ ತಿಳಿದಂತಹ ಗುರುಗಳು ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ದೀನಿ. ಏನಾಗುತ್ತೆ ನೋಡೋಣ. ಎಲ್ಲರ ಕೈಯಲ್ಲಿ ಹೇಳಿದ್ದೀನಿ, ಆದರೆ ನಮ್ಮ ಹಣೆ ಬರಕ್ಕೂ ಒಂದಿಷ್ಟು ಹಣೆವನ್ನು ಬರೆದಿರ್ತಾನೆ ದೇವರು. ನಾವು ಏನೇ ಮಾಡಿದರೂ ಅದು ಕೊನೆಗಾಲದಲ್ಲಿ ನಮಗೆ ಭಾಳ ಕಷ್ಟ ಕೊಟ್ಟೆ ಸಿಗೋದು ಅಂತ ನನ್ನ ಹಣೆ ಬರದಲ್ಲಿ ಬರೆದಿದೆ. ಹಾಗಾಗಿ ಏನೂ ಮಾಡಲಿಕ್ಕೆ ಆಗಲ್ಲ.
ಬಹಳಷ್ಟು ಅಂದಾಜಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಬಿಸ್ನೆಸ್ಸಿನ ಮಧ್ಯ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ. ಆದರೆ ಅದು ಇಲ್ಲಿಗೆ ಬಂದು ನಿಂತ ಹಾಗಿದೆ ಈಗ. ಹಾಗಾಗಿ ಈ ವಿಡಿಯೋ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಹೋದರೆ ಸಿಗ್ತಿತ್ತು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗತ್ತೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಓಕೆ, ಇದು ಆಗಿತ್ತು ಇವತ್ತಿನ ಒಂದು ವರ್ಷದಲ್ಲಿ 4000 ತಾಸು ಹೇಗೆ ನೋಡ್ಕೋಬೋದು, ಅಂದರೆ ಟೈಮ್ ಮುಗಿದಿದೆಯಾ ಅನ್ನೋದನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗತ್ತೆ ಅನ್ನುವಂತಹ ಒಂದು ಮೆಥಡು. ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದ ಜೊತೆ.